ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 1 ಮಂತ್ ಬ್ಯಾಕು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಮನಾಲಿಗೆ ಹೋಗೋದಕ್ಕೆ ಅಂತ ನಾನು 20,000 ಶಾಪಿಂಗ್ ಮಾಡಿದ್ದೆ ಅಂತ. ಸೊ ನನಗೆ ಇಷ್ಟು ದಿನ ಟೈಮ್ ಸಿಕ್ಕಿರಲಿಲ್ಲ ವಿಡಿಯೋ ಎಡಿಟ್ ಮಾಡೋದಕ್ಕೆ. ನಾವು 6 ಡೇಸ್ ಹೋಗಿದ್ದು ಮನಾಲಿಗೆ. ಸೊ ಫಸ್ಟ್ ಡೇ ಏನೇನು ಮಾಡಿದ್ವಿ, ಸೆಕೆಂಡ್ ಡೇ ಎಲ್ಲಿ ಹೋಗಿದ್ವಿ, ಯಾವ ಪ್ಲೇಸಸ್ ವಿಸಿಟ್ ಮಾಡಿದ್ವಿ. ಸೊ ಈ ಥರ ನಾನು ಕಂಟಿನ್ಯೂಸ್ 7 ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ನಾವು ಇಲ್ಲಿ ಮನೆಯಿಂದ ಎಷ್ಟೊತ್ತಿಗೆ ಹೊರಟ್ವಿ, ಏರ್ಪೋರ್ಟ್ ಎಷ್ಟೊತ್ತಿಗೆ ರೀಚ್ ಆದ್ವಿ, ಡೆಲ್ಲಿ ಏರ್ಪೋರ್ಟ್ ಎಷ್ಟೊತ್ತಿಗೆ ತಲುಪಿದ್ವಿ, ಮತ್ತು ಏನೇನು ಊಟ ಮಾಡಿದ್ವಿ ಏರ್ಪೋರ್ಟಲ್ಲಿ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ನಿಸ್ತು. ಆ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಟೈಮು 10 ಗಂಟೆ, 1 ಗಂಟೆಗೆ ಫ್ಲೈಟ್ ಇದೆ. ಇನ್ನೊಂದು ಹಾಫ್ ಅನ್ ಅವರ್ ಏರ್ಪೋರ್ಟ್ ರೀಚ್ ಆಗ್ತೀವಿ. ಇನ್ನೊಬ್ರು ಮುಂದೆ ಇದ್ದಾಳೆ, ಇವರಕ್ಕ. ಸೊ ನಾವು 3 ಜನ ಕ್ಯಾಬ್ ಬುಕ್ ಮಾಡಿಕೊಂಡು RR ನಗರಿಂದ ಏರ್ಪೋರ್ಟ್ಗೆ ಹೊರಟ್ವಿ. ಓಲ್ವೋಲಿ ಹೋಗಿದ್ರು 1000 ಆಗ್ತಿತ್ತು 3 ಮೆಂಬರ್ಸಿಂದ. ಕ್ಯಾಬಲ್ಲಿ ಕೂಡ ನಮಗೆ 1000 ಆಯಿತು. ಸೊ ಬೆಟರ್ ಕ್ಯಾಬ್ ಬುಕ್ ಮಾಡೋಣ ಅಂತ ಕ್ಯಾಬಲ್ಲೇ ಹೊರಟ್ವಿ. ಇನ್ನೊಬ್ಳು ಏರ್ಪೋರ್ಟ್ ಹತ್ರನೇ ಇರೋದು ಮನೆ ಯಲಹಂಕ. ಸೊ ಅವಳು ಡೈರೆಕ್ಟ್ ಏರ್ಪೋರ್ಟ್ಗೆ ಬಂದಳು. ಸೊ ನಾವು ಏರ್ಪೋರ್ಟ್ ರೀಚ್ ಆಗೋಷ್ಟರಲ್ಲಿ 10:30 ಆಯಿತು. ಇನ್ನೊಬ್ಳು ಎಕ್ಸಾಕ್ಟ್ 10:30ಗೆ ರೀಚ್ ಆದಳು. ಸೊ ನಾವು ಅಂದ್ಕೊಂಡ್ವಿ ಡೆಲ್ಲಿಗೆ ಟರ್ಮಿನಲ್ 2 ಇಂದ ಫ್ಲೈಟ್ ಇರುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಟರ್ಮಿನಲ್ 1 ಇಂದ ಫ್ಲೈಟ್ ಇತ್ತು. 10:30ಗೆ ಏರ್ಪೋರ್ಟ್ ರೀಚ್ ಆದ್ವಿ. ಲಗೇಜ್ ನೋಡು, 1 2 3 4 5 6 7 8 9 9 ಹೋಗ್ತಾ ಇರೋದು 6 ಡೇಸು. ಇಷ್ಟು ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀವಿ. ಎಸ್, ಒಳ್ಳೆ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ನಾವೆಲ್ಲ ಮನೆ ಬೇಗ ಹೊರಟಿದ್ರಿಂದ ಯಾರೂ ಟಿಫನ್ ಮಾಡಿರಲಿಲ್ಲ. ಏರ್ಪೋರ್ಟಲ್ಲಿ ಹೋಗಿ ಟಿಫನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡ್ತಾ ಇರ್ಬೋದು, ಫಸ್ಟ್ ಒಂದು ಟಿಫನ್ ಸೆಂಟರ್ ಬ್ರೇಕ್ಫಾಸ್ಟಲ್ಲಿ, ಅದರಲ್ಲಿ ಇಡ್ಲಿ, ವಡೆ, ಮಿನಿ ದೋಸೆ, ಪೊಂಗಲ್, ಖಾರಾಬಾತ್, ಕೇಸರಿಬಾತ್ ಇಷ್ಟಕ್ಕೆ 569. ನಾವು ಅದನ್ನು ಆರ್ಡರ್ ಮಾಡ್ಕೊಂಡ್ವಿ. 4 ಜನದಿಂದ ಸೇರಿ ಒಂದು ತಲೆ ಆರ್ಡರ್ ಮಾಡಿದ್ವಿ. ತುಂಬ ಬೇಜಾರಾಯಿತು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ. ನೋಡ್ತಾ ಇರ್ಬೋದು, ಇದೇ ನಾವು ಆರ್ಡರ್ ಮಾಡಿದ್ದು. ಇಷ್ಟೇ ಬಂದಿದ್ದು. ಇಷ್ಟನ್ನು ನಾವು 4 ಜನ ಸೇರಿ ತಿಂದ್ವಿ. ಸೊ ಯಾರಾದರೂ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ತಾ ಇದ್ದರೆ ಒಂದು ಸಜೆಷನ್ ಏನಂದರೆ, ದಯವಿಟ್ಟು ಏರ್ಪೋರ್ಟಲ್ಲಿ ಏನೂ ತಿನ್ನೋದಕ್ಕೆ ಹೋಗಬೇಡಿ. ಆಬ್ವಿಯಸ್ಲಿ ಇಟ್ಸ್ ಅಪ್ ಟು ಯು ತಿನ್ನೋದು ಬಿಡೋದು. ಬಟ್ ನನ್ನ ಸಜೆಷನ್, ಅಷ್ಟೊಂದು ದುಡ್ಡು ಕೊಟ್ಟು ಇಷ್ಟು ತಿನ್ನೋದು ನನಗೇನೋ ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಮನೆಯಿಂದನೇ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಎಲ್ಲನೂ ಮುಗಿಸ್ಕೊಂಡು ಬನ್ನಿ, ಅಥವಾ ಮನೆಯಿಂದನೇ ಬಾಕ್ಸಲ್ಲಿ ಹಾಕ್ಕೊಂಡು ಬನ್ನಿ. ಏರ್ಪೋರ್ಟಲ್ಲಿ ಕುತ್ಕೊಂಡು ತಿಂದುಬಿಟ್ಟು ಫ್ಲೈಟ್ ಜರ್ನಿ ಸ್ಟಾರ್ಟ್ ಮಾಡಿ. ಸೊ 3 ಜನಕ್ಕೂ ನಾನೇ ಊಟ ತಿನ್ನಿಸಿ ಅಲ್ಲಿಂದ ಎಲ್ಲ ಕಂಪ್ಲೀಟಾಗಿ ಖಾಲಿ ಮಾಡಿ, ಲಾಸ್ಟಲ್ಲಿ ಒಂದು ಬಾಳೆಹಣ್ಣು ಕೊಟ್ಟಿದ್ರು. ಇಟ್ಸ್ ನಾಟ್ ಬಾಳೆಹಣ್ಣು, ಇಟ್ಸ್ ಬಾಳೆಕಾಯಿ. ಒಂಚೂರು ಹಣ್ಣಾಗಿರಲಿಲ್ಲ. ತಿನ್ನಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇರ್ಬೋದು ನೋಡಿ, ಓಪನ್ ಕೂಡ ಮಾಡೋದಕ್ಕಾಗ್ತಾ ಇರಲಿಲ್ಲ. ಎಕ್ಸ್ಚೇಂಜ್ ಮಾಡಿಸ್ಕೋಬೋದಾಗಿತ್ತಲ್ಲ ಬಾಳೆಕಾಯಿ ಹೆಂಗೆ ತಿಂತಾರೆ. ಸೊ ಫ್ಲೈಟಿಗೆ ತುಂಬ ಟೈಮ್ ಇತ್ತು. ನಾವು ನಿಧಾನಕ್ಕೆ ಟಿಫನ್ ಮಾಡಿ ಮತ್ತು ಫೋಟೋಸ್ ಎಲ್ಲ ತೊಗೊಂಡು, ವೀಡಿಯೋಸ್ ಎಲ್ಲ ತೊಗೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ನಾವು ಮನಾಲಿ ಟ್ರಿಪ್ಪಲ್ಲಿ ತುಂಬ ರೀಲ್ಸ್ ಮಾಡಿದ್ದೀವಿ. ಒಂದು ಕ್ಲಿಪ್ಪಿಂಗು ಕೂಡ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದು ನೋಡ್ತಾ ಇರ್ಬೋದು. ಸಿನ್ಸ್ ಇದು ಡೊಮೆಸ್ಟಿಕ್ ಫ್ಲೈಟ್ ಆಗಿರೋದ್ರಿಂದ ಕ್ಯಾಬಿನ್ ಬ್ಯಾಗೇಜ್ ಮತ್ತು ಚೆಕ್ಡ್ ಬ್ಯಾಗೇಜ್ ಅಂತ ಇರುತ್ತೆ. ಕ್ಯಾಬಿನ್ ಬ್ಯಾಗೇಜ್ ಬಂದು ನಾವು ಫ್ಲೈಟ್ ಒಳಗಡೆ ತೊಗೊಂಡೋಗೋದು. ಅದು ಮಿನಿಮಮ್ 7 kgs ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಇನ್ನೊಂದು ಚೆಕ್ಡ್ ಬ್ಯಾಗೇಜ್, ಅದು ಬಂದು ಫ್ಲೈಟ್ ಹತ್ತೋದಕ್ಕಿಂತ ಮುಂಚೆ ನಾವು ಕೌಂಟ್ರಲ್ಲೇ ಹ್ಯಾಂಡ್ ಓವರ್ ಮಾಡಬೇಕು. ಅದು ಬಂದು ಪರ್ ಪರ್ಸನ್ ಅದು 15 kgs. ಇಫ್ ಇಟ್ ಈಸ್ ಎಕ್ಸೀಡಿಂಗ್ ಮೋರ್ ದ್ಯಾನ್ ದಟ್ ನಾವು ಅಡಿಷ್ನಲ್ ಆಗಿ ಪೇ ಮಾಡಬೇಕು. ಐ ಆಮ್ ರಿಯಲಿ ನಾಟ್ ಶೋರ್ ಎಷ್ಟು ಪೇ ಮಾಡಬೇಕು ಎಕ್ಸ್ಟ್ರಾ ಅಮೌಂಟ್ ಅಂತ. ಸಿನ್ಸ್ ಇದು ಫಸ್ಟ್ ಫ್ಲೈಟ್ ಜರ್ನಿ ನಂದು ಮತ್ತು ಇವಳ್ದು, ಸೊ ವಿಂಡೋ ಸೀಟ್ ಬೇಕು ಅಂತ ಅಡಿಷ್ನಲ್ ಆಗಿ ಪೇ ಮಾಡಿದ್ವಿ. ಪರ್ ಪರ್ಸನ್ 300. ಸೊ 1200 ರೂಪಾಯಿ ಪೇ ಮಾಡಿದ್ವಿ. ಈ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿದ್ದೀವಿ. ಮೇಡಮ್ ರೆಡಿನಾ? ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ. ಎಕ್ಸೈಟೆಡ್. ಹೆಂಗಿದೆ? ಅವಳಲ್ಲಿ ಹಾಯ್. ವಿದ್ಯಾ, ವಾಮಿಟ್ ಬಂದರೆ ವಿಂಡೋ ಓಪನ್ ಮಾಡ್ಕೊ ಆಯಿತಾ? ಹುಷಾರು.
ಫ್ರ್ಯಾಂಕ್, ಫ್ಲೈಟ್ ಟೇಕ್ ಆಫ್ ಆಗೋವಾಗ ತುಂಬ ಭಯ ಆಯಿತು. ಹೊಟ್ಟೆಲಿ ಒಂಥರ ಗುಡುಗುಡು ಅಂತ ಹೇಳ್ತಾ ಇತ್ತು. ಒನ್ಸ್ ಟೇಕ್ ಆಫ್ ಆದಮೇಲೆ ಆಕಾಶದ ಮೇಲೆ ಹೋಗೋವಾಗ ಅಷ್ಟೇನೂ ಅನಿಸ್ಲಿಲ್ಲ. ಆ್ಯಂಡ್ ಲೈಫಲ್ಲಿ ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಲೈಫ್ ಅಂದ್ರೇನು ಅಂತ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಆಕಾಶದಿಂದ ಭೂಮಿನ ನೋಡಿದಾಗಲೇ ಅನಿಸುತ್ತೆ ಭೂಮಿ ಇಷ್ಟು ಚಿಕ್ಕದಾ ಅಂತ. ಬಟ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದರೆ ಅನಿಸುತ್ತೆ ಎಷ್ಟು ಇದೆ ಜೀವನದಲ್ಲಿ ಕಲಿಯೋದು ಅಂತ. ಎಲ್ಲಿದೆಯಾ? ನೋಡೆ ನಿಮ್ಮ ಮನೆಯಲ್ಲಿದೆ ಯಲಹಂಕ. ಅಲ್ಲಿ 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 ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೋಡಗಳ ಮಧ್ಯೆ ನಮ್ಮ ಫ್ಲೈಟ್ ಒಳಗಡೆ ಕೂತ್ಕೊಂಡು ಈ ಥರ ವ್ಯೂ ನೋಡೋದ್ರಲ್ಲಿ ಎಷ್ಟು ಖುಷಿ ಇದೆ ಗೊತ್ತಾ. ನೋಡಿ ಎಷ್ಟು ಕ್ಲಿಯರ್ ಇದೆ. ಸೊ ವೆದರ್ ಇಟ್ ಈಸ್ ಸಮ್ಮರ್ ಸೀಸನ್ ಆರ್ ವಿಂಟರ್ ಸೀಸನ್ ಆರ್ ರೈನಿ ಸೀಸನ್, ಫ್ಲೈಟ್ ಒಂದು ಸಾರಿ ಹತ್ತು ಕೂತ್ಕೊಂಡ್ರೆ ಟೆಂಪರೇಚರ್ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ, ತುಂಬ ಚಳಿ ಆಗುತ್ತೆ. ಸೊ ಆದಷ್ಟು ಕ್ಯಾಬಿನ್ ಬ್ಯಾಗೇಜಲ್ಲಿ ಜರ್ಕಿನ್ ಮತ್ತು ದುಪ್ಪಟ್ಟ ಎಲ್ಲ ಇಟ್ಕೊಂಡಿರಿ. ಇನ್ಫ್ಯಾಕ್ಟ್ ನಾನು ಫುಲ್ ಸ್ಲೀವ್ಸ್ ಹಾಕಿರೋ ತುಂಬ ಚಳಿ ಆಗ್ತಿತ್ತು. ಆಮೇಲೆ ನನ್ನ ಫ್ರೆಂಡ್ ಜರ್ಕಿನ್ ಇಸ್ಕೊಂಡು ಹಾಕ್ಕೊಂಡೆ. ನಂಗೆ ಚಳಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಪ್ಲೀಸ್ ಕ್ಯಾರಿ ಸ್ವೆಟರ್. ಸೊ ನನ್ನ ಇನ್ನಿಬ್ಬರು ಫ್ರೆಂಡ್ಸ್ ನಮ್ಮ ಮುಂದೆನೇ ಕೂತಿದ್ರು. ಅವ್ರಿಗೆ ಸ್ವಲ್ಪ ಟಾರ್ಚರ್ ಕೊಟ್ಟು ನಿದ್ದೆ ಮಾಡ್ತಿದ್ರು. ನಿದ್ದೆ ಮಾಡಬಾರ್ದು ಅಂತ ಟಾರ್ಚರ್ ಕೊಟ್ಟೆ, ಬಿಕಾಸ್ ನನಗೆ ಬೋರ್ ಆಗ್ತಾಯಿತ್ತು. ತುಂಬ ಹೊತ್ತು ಟೈಮ್ ಪಾಸ್ ಮಾಡಿದೆ. ಆಮೇಲೆ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬಂತು. ನಾನು ಮಲ್ಕೊಂಡ್ಬಿಟ್ಟೆ. ಸೊ ನಿದ್ದೆ ಮಾಡಿದ್ದೆಳು ಅಷ್ಟರಲ್ಲಿ ನಾವು ಡೆಲ್ಲಿ ಏರ್ಪೋರ್ಟ್ ರೀಚ್ ಆದ್ವಿ. ಅದು ಬಂದು 3:45ಕ್ಕೆ ರೀಚ್ ಆದ್ವಿ. ಮತ್ತು ಅಲ್ಲಿಂದ ನಮ್ಮ ಲಗೇಜ್ನ ತೊಗೊಂಡು ಡೆಲ್ಲಿ ಏರ್ಪೋರ್ಟ್ ಆಚೆ ಬಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ನೋಡಿ ನಮ್ಮ ಪರಿಸ್ಥಿತಿ. ಸೊ ಮೊಬೈಲ್ ಹೋಲ್ಡ್ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಅದಕ್ಕೆ ನೆಲದಲ್ಲೇ ಇಟ್ಬಿಟ್ಟು ರೀಲ್ಸ್ ಎಲ್ಲ ಮಾಡಿ ಅಲ್ಲಿಂದ ನಾವು ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಒಂದು ವಿಡಿಯೋ ಮಾಡೋದಕ್ಕೆ ಬಿಡಲ್ಲಮ್ಮ. ಡೆಲ್ಲಿ ಏರ್ಪೋರ್ಟ್ ರೀಚ್ ಆದ್ವಿ. ಏರ್ಪೋರ್ಟ್ ಆಚೆನೇ ಮೆಟ್ರೋ ಸ್ಟೇಷನು. ಸೊ ಇವಾಗ ಒಂದು ಅಕ್ಷರಧಾಮ್ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಬನ್ರೆ. ಡೆಲ್ಲಿ ಮೆಟ್ರೋ ಸ್ಟೇಷನ್ ಹೆಸರು ಗೊತ್ತಿಲ್ಲ. ಇದು ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ. ದಿಸ್ ವಿಲ್ ಓಪನ್. ಸೊ ಡೆಲ್ಲಿ ಏರ್ಪೋರ್ಟ್ ಆಚೆನೇ ಮೆಟ್ರೋ ಸ್ಟೇಷನ್ ಇತ್ತು. ಮೆಟ್ರೋ ಹತ್ಕೊಂಡು ನಾವು ಅಲ್ಲಿಂದ ಅಕ್ಷರಧಾಮ್ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಅಲ್ಲಿಂದನೇ ಪಿಕಪ್ ಪಾಯಿಂಟ್ ಇದ್ದಿತ್ತು ನಮಗೆ. ನೋಡಿ ಮೆಟ್ರೋ ತುಂಬ ನಮ್ಮದೇ ಲಗೇಜ್ ಇತ್ತು. ಅಶ್ವಾಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಅಶ್ವಾಗ್ಬಿಟ್ಟಿದ್ದು. ಬೆಳಗ್ಗೆ ಬ್ಯಾಂಗ್ಳೂರಲ್ಲಿ ಊಟ ಮಾಡಿದ್ದು ಅಲ್ಲ, ಟಿಫನ್ ಮಾಡಿದ್ದು. ಇವಾಗ ತಿಂತಾಯಿದ್ದು. ಸೊ ಅಕ್ಷರಧಾಮ್ ಮೆಟ್ರೋ ಸ್ಟೇಷನ್ ರೀಚ್ ಆಗಿ ಅಲ್ಲೇ KFC ಇತ್ತು. ಅಲ್ಲಿ KFCಲಿ ತಿಂದು ಅಲ್ಲಿಂದ ಹೊರಡೋಷ್ಟರಲ್ಲಿ 7 ಗಂಟೆ ಆಯಿತು. ಅಲ್ಲೇ ಪಿಕಪ್ ಪಾಯಿಂಟ್ ಇದ್ದಿದ್ದು. ಸೊ ನಾವು ಹೊರಟಿದ್ದಿನ ಡೆಲ್ಲಿಲಿ ಗಾಳಿ ಸಿಕ್ಕಾಪಟ್ಟೆ ಇತ್ತು. ಗಾಡಿ ಕೂಡ ಮೂವ್ ಆಗ್ತಿರಲಿಲ್ಲ. ಥ್ಯಾಂಕ್ ಗಾಡ್ ನಮ್ಮ ಗಾಡಿಗೇನೂ ಆಗಲಿಲ್ಲ, ಸೇಫ್ ಆಗಿದ್ವಿ ನಾವು. ಸೊ ನಾವು ಡೆಲ್ಲಿನ 7-7:30 ಅಷ್ಟರಲ್ಲಿ ಬಿಟ್ವಿ. ಮತ್ತು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮದು. ಮತ್ತು ಮಿಡ್ನೈಟ್ 1 o'clockಲ್ಲಿ ಊಟಕ್ಕೆ ನಿಲ್ಲಿಸಿದ್ರು. ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿ ಬರೋ ಅಷ್ಟರಲ್ಲೇ 1 hour ಆಯಿತು ನಮಗೆ. ಈ ಊಟಕ್ಕೆ 1 hour ವೆಯ್ಟ್ ಮಾಡಿದ್ದೀವಿ. ಯಾವುದು ಡಾಬಾ? ತಿರಂಗ್ ಪಾಣಿಪತ್ ನಿಯರ್ ಅಕ್ಕಂತ ತೋರಿಸಿ. ನಿದ್ದೆಗಣ್ಣಲ್ಲಿದ್ದೀವಿ. 1 o'clock. ಸೊ ನಾವು ಹೊರಟಿದ್ದು ಮನಾಲಿಗೆ. ನಿಜ ನಮಗೆ ಈ ಪ್ಲೇಸ್ ಯಾವುದು ಅಂತಲೂ ಗೊತ್ತಿಲ್ಲ. ಆನ್ ದ ವೇ ಬ್ಯೂಟಿಫುಲ್ ವ್ಯೂ ಸಿಕ್ತು. ಸೊ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನಾನು ನೆಕ್ಸ್ಟ್ ಡೇ ನಾವು ಎಷ್ಟೊತ್ತಿಗೆ ರೀಚ್ ಆದ್ವಿ, ಏನೇನು ಮಾಡಿದ್ವಿ, ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡಿದ್ವಿ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.